ಈ ಕತೆ ಕೇಳಿದ್ಮೇಲೆ ನನ್ನ ಜೀವನದಲ್ಲೂ ತುಂಬ ಒಳ್ಳೆಯ ಬದಲಾವಣೆಗಳಾಗಿದೆ. ಸೊ ಈ ಕಣ್ಣೀರಿನ ಕತೆನ ನಾನು ಕೇಳಿದಾಗ ನನಗೊಂದು ಶಾಕಿಂಗ್ ವಿಷಯ ಗೊತ್ತಾಯಿತು. ಏನು ಅಂದರೆ ತುಂಬ ಜನ ಈ ಕತೆ ಕೇಳಿದವರು ಅವರ ಜೀವನ ಬದಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ಏನು ಬದಲಾಯಿಸುವಂಥ ವಿಷಯ ಈ ಕಥೆನಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನ ಕೂಡ ಬದಲಾಗಬಹುದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಕತೆ ಏನು ಅಂತ ನಿಮಗೆ ಹೇಳ್ತೀನಿ. ಸೊ ಒಂದು ಚಿಕ್ಕ ಹುಡುಗಿ ಬ್ರೇಕ್ಫಾಸ್ಟ್ಗೆ ಅಂತ ಕೂತಿದ್ಲು. ಸೊ ಅವರಮ್ಮ ಉಪ್ಪಿಟ್ಟನ್ನ ತಗೊಬಂದು ಅವಳಿಗೆ ತಿನ್ನಿಸೋದಕ್ಕೆ ಹೋದರು. ಓಕೆ, ಇನ್ನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ, ಓಕೆನಾ. ಬಟ್ ಆ ಹುಡುಗಿಗೆ ಉಪ್ಪಿಟ್ಟಂದರೆ ಒಂದು ಚೂರೂ ಇಷ್ಟ ಇಲ್ಲ. ಸೊ ಅವ್ರಿಗೆ ಎಷ್ಟೇ ಹಠ ಮಾಡಿದ್ರು ಕೂಡ ಅವ್ರ ಅಮ್ಮ ಬಿಡಲಿಲ್ಲ, ತಿನ್ನು ಅಂತ ಅಂದ್ಬಿಟ್ಟು ಅವಳಿಗೆ ತುಂಬಾ ಫೋರ್ಸ್ ಮಾಡ್ತಿದ್ರು. ಸೊ ಆದ್ದರಿಂದ ಆ ಹುಡುಗಿ ಓಡಿ ಬಂದು ಅವ್ರ ಅಪ್ಪನ ಹತ್ರ ಹೋಗಿ ಕೂತ್ಕೊಂಡ್ಳು. ಅವರಪ್ಪ ಏನಾಯಿತು ಅಂತ ಕೇಳಿದಾಗ, ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೂ ಅಮ್ಮ ಫೋರ್ಸ್ ಮಾಡಿ ತಿನ್ನಿಸ್ತಿದ್ದಾಳೆ, ನನಗೆ ಬೇಡ, ಹೊಡಿತಿದ್ದಾರೆ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸೊ ಅವರಪ್ಪ ಇದ್ದವರು, ಓಕೆ ನಿನಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ, ನನ್ನ ಮಗಳಲ್ವಾ, ಸೊ ಉಪ್ಪಿಟ್ಟನ್ನ ತಿನ್ನು ನನಗೋಸ್ಕರ ಅಂತ ಕೇಳ್ಕೊತಾರೆ. ಸೊ ಅವಾಗ ಹುಡುಗಿ ಇಲ್ಲ ನನಗಿಷ್ಟ ಇಲ್ಲ, ನನಗೆ ಬೇಡ ಅಂತಾಳೆ. ಆಮೇಲಿಂದ ಮತ್ತೆ ಇನ್ನೂ ಫೋರ್ಸ್ ಮಾಡ್ತಾರೆ, ನನಗೋಸ್ಕರ ತಿನ್ಬೇಕಲ್ವ, ಒಳ್ಳೆ ಹುಡುಗಿ ಅಲ್ವಾ ಅಂತ ತುಂಬ ಹುಡುಗಿನ ಕನ್ವಿನ್ಸ್ ಮಾಡ್ತಾರೆ ಅವರಪ್ಪ. ಆಮೇಲೆ ಹುಡುಗಿ ಒಂದು ಐಡಿಯಾ ಮಾಡುತ್ತೆ, ಓಕೆ ನಾನಿವಾಗ ಉಪ್ಪಿಟ್ಟು ತಿಂದರೆ ನಾನು ಕೇಳಿದ್ದನ್ನು ನೀವು ನನಗೆ ಮಾಡಿಕೊಡ್ತೀರಾ, ನಾನು ಹೇಳಿದ್ದನ್ನ ಕೆಲಸನ ನನಗೆ ಮಾಡಿಕೊಡ್ತೀರಾ, ನಾನು ಕೇಳಿದ್ದು ಕೊಡಿಸ್ತೀರಾ ಅಂತ ಕೇಳುತ್ತೆ. ಸೊ ಅದಕ್ಕೆ ಅವರಪ್ಪ ಇದ್ದವ್ರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಓಕೆ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ತಿನ್ನೋ ರೀತಿ ಮಾಡ್ತಾರೆ. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರು ಅಳ್ತಾ ಉಪ್ಪಿಟ್ಟನ್ನ ಹೆಂಗೋ ತಿಂದು ಖಾಲಿ ಮಾಡುತ್ತೆ ಆ ಹುಡುಗಿ. ಓಕೆ, ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಆ ಹುಡುಗಿ ಬಂದು ಅವ್ರ ಅಪ್ಪನ ತೊಡೆ ಮೇಲೆ ಹೊಡೋಗಿದೆ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಬಿಟ್ಟು ಹೇಳುತ್ತೆ, ಅಪ್ಪ ಆವಾಗಲೇ ಹೇಳಿದ್ರಲ್ಲ ನಾನು ಹೇಳಿದ್ದನ್ನ ಕೊಡಿಸ್ತೀನಿ, ನಾನು ಹೇಳಿದ ಕೆಲಸನ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು, ಸೊ ಪ್ರಾಮಿಸ್ ಮಾಡಿದ್ರಿ ಅಲ್ವಾ, ಸೊ ಇವಾಗ ನಾನು ಕೇಳಿದ್ದನ್ನು ಮಾಡ್ತೀರಾ ಅಲ್ವಾ ಅಂತ ಕೇಳಿದ್ದಕ್ಕೆ ಅವರಪ್ಪ, ನೋಡಮ್ಮ ನಿಮ್ಮ ಅಪ್ಪ ತುಂಬ ಬಡವರು, ಓಕೆನಾ, ನನ್ನ ಕೈಲಿ ಆಗೋ ಅಂಥದ್ದಾದರೆ ನಾನು ಮಾಡ್ತೀನಿ, ಸೊ ಆದಷ್ಟು ನನ್ನ ಕೈಯಿಂದ ಆಗೋ ಅಂಥ ಕೆಲಸನ ಕೇಳು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಳಿಗೆ ಅನ್ನುತ್ತೆ, ಅಪ್ಪ ಇದು ನಿನ್ನಿಂದ ಈಸಿಯಾಗಿ ಆಗುತ್ತೆ ಅಂತ ಹೇಳುತ್ತೆ. ಹೌದಾ, ಹಾಗಿದ್ರೆ ಕೇಳು ಮಗಳೇ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಹುಡುಗಿ ಏನು ಮಾಡುತ್ತೆ, ನಾಳೆ ನಾನು ಸ್ಕೂಲಿಗೆ ಹೋಗಬೇಕಂದ್ರೆ ಇವತ್ತು ನೀವು ನನ್ನ ತಲೆಯ ಕೂದಲನ್ನು ಕಂಪ್ಲೀಟಾಗಿ ತೆಗೆಸ್ಬೇಕು ಅಂತ ಹೇಳುತ್ತೆ. ಕಂಪ್ಲೀಟಾಗಿ ಬೋಳು ತಲೆ ಮಾಡಬೇಕು ನನಗೆ ಅಂತ ಕೇಳುತ್ತೆ. ಸೊ ಅದಕ್ಕೆ ಅವರ ಅಪ್ಪ ಅಮ್ಮ ಎಲ್ಲರೂ ಶಾಕ್ ಆಗ್ತಾರೆ ಆ್ಯಂಡ್ ಬೈತಾರೆ ಕೂಡ, ನಿನಗೇನಾಗಿದೆ, ಏನಕ್ಕೆ ಈ ಥರ ಕೇಳ್ತಿದೀಯಾ, ತಲೆ ಕೂದಲು ಕಂಪ್ಲೀಟಾಗಿ ತೆಗ್ಸೋದಂತ ಅಂದರೆ ಏನು, ಯಾಕೆ ಈ ಥರ ಮಾಡ್ತಿದ್ಯಾ ಅಂತೆಲ್ಲ ಬೈತಾರೆ. ಸೊ ಆದರೆ ಅವ್ರಿಗೆ ಕೇಳಲ್ಲ. ಅಪ್ಪ ನೀವು ಪ್ರಾಮಿಸ್ ಮಾಡಿದ್ಯಾ, ನೀನೇ ನನಗೆ ಹೇಳ್ಕೊಟ್ಟಿದ್ಯಾ, ಒಂದ್ಸಲ ಪ್ರಾಮಿಸ್ ಮಾಡಿದ್ಮೇಲೆ ಅದ್ರ ಪ್ರಕಾರ ನಡ್ಕೋಬೇಕು, ಅದು ಮನುಷ್ಯತ್ವ ಅಂತ ಹೇಳ್ಕೊಟ್ಟಿದ್ಯಾ ಅಲ್ವಾ, ಸೊ ಹಾಗಾಗಿ ನನಗೆ ಇದನ್ನು ನಡೆಸ್ಕೊಡ್ಲೇಬೇಕು ಅಂತ ಕೇಳುತ್ತೆ. ಆಮೇಲೆ ಅವ್ರ ಅಮ್ಮನೂ ಬೈತಾರೆ, ಅಮ್ಮ ನಾನು ಉಪ್ಪಿಟ್ಟು ತಿಂದೆ ಅಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ಮಾಡಿಕೊಡ್ಲೇಬೇಕು ನೀವು ಅಂತ ಅವಳಿಗೆ ಹೆಂಗೋ ಕನ್ವಿನ್ಸ್ ಮಾಡುತ್ತೆ ಅವ್ರ ಅಪ್ಪ ಅಮ್ಮನ ಕೂಡ. ಸೊ ಕೊನೆಗೆ ತುಂಬ ಟೈಮ್ ತಗೊಂಡು ಹೇಗೋ ಮಾಡಿ ಒಪ್ಕೊಂಡ್ರು ಅವ್ರ ಅಪ್ಪ ಅಮ್ಮ. ಆಮೇಲೆ ಕರ್ಕೊಂಡೋಗಿ ಅವಳ ತಲೆಯ ಕೂದಲನ್ನು ಕಂಪ್ಲೀಟಾಗಿ ತೆಗ್ಸಾಕಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಬೇಕಾದ್ರೆ ಅವಳಿಗೆ ಕನ್ನಡಿ ಮುಂದೆ ನಿಂತ್ಕೊಂಡು ತುಂಬ ಖುಷಿಯಿಂದ ಅವಳು ನೋಡಿಕೊಂಡ್ಳು ಆ್ಯಂಡ್ ತುಂಬ ಖುಷಿಯಾಗಿದ್ಲು ಕೂಡ. ಆ್ಯಂಡ್ ಅವ್ರ ಅಪ್ಪ ಅಮ್ಮನಿಗೆ ಇದನ್ನು ನೋಡಿ ತುಂಬ ವಿಚಿತ್ರ ಕೂಡ ಅನ್ನಿಸ್ತು, ಏನಕ್ಕೆ ಈ ಥರ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅವರಪ್ಪ ಅವಳನ್ನ ಮಗುನ ಸ್ಕೂಲ್ಗೆ ಕರ್ಕೊಂಡು ಹೋದರು. ಸೊ ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ್ರು. ಸೊ ಮಾಡಿದಾಗ ನೋಡ್ತಾರೆ ಇನ್ನೊಂದು ಕಾರಲ್ಲಿ ಇನ್ನೊಂದು ಹುಡುಗ ಇಳಿಯುತ್ತೆ. ಸೊ ಆ ಹುಡುಗನ ತಲೆ ಕೂಡ ಕಂಪ್ಲೀಟಾಗಿ ಬೋಳ ಆಗಿರುತ್ತೆ, ಓಕೆನಾ. ಸೊ ಈ ಹುಡುಗಿ ಓಡೋಗುತ್ತೆ ಆ ಹುಡುಗನ ಹತ್ರಕ್ಕೆ. ಸೊ ಅವರಪ್ಪ ಹೋಗ್ತಿದ್ದವ್ರು ನಿಂತ್ಕೊಳ್ತಾರೆ, ಇದೇನಿದು ಇವಳು ಹಾಗೆ ಮಾಡಿಸ್ಕೊಂಡಿದ್ದಲ್ಲ, ಆ ಹುಡುಗನ ಹಾಗೆ ಇದೆಯಲ್ಲ, ಏನಾಗಿರ್ಬೋದು ಏನು ಅಂತ ಕೇಳ್ತಾರೆ. ಸೊ ಅವರಪ್ಪ ಕೇಳಿದಾಗ ಆ ಹುಡುಗಿ ಏನೋ ಆನ್ಸರ್ ಮಾಡೋದಿಲ್ಲ. ಬಟ್ ಆ ಹುಡುಗನ ಅಮ್ಮ ಡ್ರಾಪ್ ಮಾಡೋಕ್ಕೆ ಬಂದಿರ್ತಾರಲ್ಲ ಕಾರಲ್ಲಿ, ಅವರು ಇಳಿದು ಬರ್ತಾರೆ, ತುಂಬ ಅಳ್ತಿರ್ತಾರೆ. ಅಳ್ತಾ ಹೇಳ್ತಾರೆ, ನಿಮ್ಮ ಮಗಳು ಒಬ್ಬಳು ದೇವತೆ ಸರ್ ಅಂತ ಇವರಿಗೆ ಹೇಳ್ತಾರೆ, ಓಕೆನಾ. ಸೊ ಹುಡುಗಿ ಅಪ್ಪನಿಗೆ ಹೇಳ್ತಾರೆ.
ಸೊ ಅವರಪ್ಪ ತುಂಬ ಶಾಕಿಂಗಿಂದ ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಸೊ ಆ ಹುಡುಗನ ಅಮ್ಮ ಹೇಳ್ತಾರೆ, ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಅವನಿಗೆ ಕೀಮೋಥೆರಪಿ ನಡೀತಾ ಇದೆ, ಅವನು ಸ್ಕೂಲಿಗೆ ಬರೋದನ್ನು ಬಿಟ್ಟು ತುಂಬ ದಿನಗಳಾಗಿತ್ತು. ಸೊ ನಿಮ್ಮ ಮಗಳು ನಮ್ಮ ಮನೆಗೆ ಬಂದು ನಿನ್ನೆ ಸೊ ಅವನ ಹತ್ರ ಪ್ರಾಮಿಸ್ ಮಾಡ್ತಾರೆ, ನೀನು ಸ್ಕೂಲಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿಸ್ಕೊಳ್ತೆ ಹುಡುಗಿ. ಆ್ಯಂಡ್ ಆ ಹುಡುಗ ಏನೇ ಆದರೂ ಮಾಡ್ತಿರೋದಿಲ್ಲ. ಬಟ್ ಇವಳು ಏನು ಹೇಳ್ತಾಳೆ ಅಂತಂದರೆ, ನೀನು ನನ್ನ ಜೊತೆ ಸ್ಕೂಲಿಗೆ ಬರಲೇಬೇಕು ನಾಳೆ ಅಂತ ಫೋರ್ಸ್ ಮಾಡುತ್ತೆ. ಆ ಹುಡುಗ ಹೇಳ್ತಾನೆ, ನಾನು ನೋಡಿ ಎಲ್ಲರೂ ನಗ್ತಾರೆ, ನಾನು ಹೇಗೆ ಬರಲಿ, ನನ್ನ ತಲೆಯೆಲ್ಲ ಕೂದಲಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಹುಡುಗಿ ಹೇಳುತ್ತೆ, ನೀನು ನಾಳೆ ಬಾ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ನನ್ನು ನೋಡಿ ಯಾರೂ ನಗೋದಿಲ್ಲ, ಇನ್ನು ನನ್ನನ್ನು ನೋಡಿ ನಗ್ತಾರೆ ಹೊರತು ನಿನ್ನನ್ನು ನೋಡಿ ನಗೋ ರೀತಿ ಆಗೋದೇ ಇಲ್ಲ, ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಜವಾಬ್ದಾರಿ ತಗೋತೀನಿ ಅಂತ ಆ ಹುಡುಗಿ ಹೇಳುತ್ತೆ. ಸೊ ಅದನ್ನು ನಂಬಿ ಆ ಹುಡುಗ ಸ್ಕೂಲಿಗೆ ಹೋಗ್ತೀನಿ ಅಂತ ಖುಷಿಯಿಂದ ಹೊರಟು ಇವತ್ತು ಸ್ಕೂಲಿಗೆ ಬಂದಿರುತ್ತೆ ಅಂತ ಅವರಮ್ಮ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಹುಡುಗಿಯ ಅಪ್ಪನಿಗೆ. ಆ್ಯಂಡ್ ಇಷ್ಟೇ ಅಲ್ಲ ಸರ್, ನನ್ನ ಮಗನ ಜೀವನದಲ್ಲಿ ತುಂಬ ಧೈರ್ಯ ಮತ್ತು ಖುಷಿನ ತಂತು ನಿಮ್ಮ ಮಗಳ ಮಾತು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನಾನು ಕಾರಲ್ಲಿ ನನ್ನ ಮಗನ ಡ್ರಾಪ್ ಮಾಡ್ಬೇಕಾದ್ರೆ ನಿಮ್ಮ ಮಗಳನ್ನ ನೋಡಿದೆ, ಅವಳಿಗೆ ಪ್ರಾಮಿಸ್ ಮಾಡಿದ್ದು ಯಾಕಾಗಿ, ಅವಳ ಐಡಿಯಾ ಏನಿತ್ತು ಅನ್ನೋದು ನನಗೆ ಅವಳ ತಲೆಯಲ್ಲಿ ಕೂದಲು ಇಲ್ದಿದ್ದನ್ನ ನೋಡಿ ತುಂಬ ದುಃಖ ಆಯಿತು. ಸೊ ಅದಕ್ಕಾಗಿ ನಾನು ನಿಮ್ಮ ಮಗಳು ದೇವತೆ ಅಂತ ಹೇಳಿದೆ ಅಂತ ಆ ಹುಡುಗನ ಅಮ್ಮ ಇವ್ರಿಗೆ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿ ಆ ಹುಡುಗಿ ಅಪ್ಪನಿಗೆ ತುಂಬ ಒಂದು ದುಃಖ ಆಗುತ್ತೆ. ಸೊ ಅಳ್ತಾನೆ ಮಗಳನ್ನ ತಪ್ಕೊಂಡು ಹೇಳ್ತಾರೆ, ನೀನು ನನ್ನ ಮುಂದಿನ ಜನ್ಮದಲ್ಲಿ ನನ್ನ ತಾಯಿಯಾಗಿ ಬಾ ನೀನು. ಸೊ ನಾನು ನಿನಗೆ ತುಂಬ ಪಾಠಗಳನ್ನ ಹೇಳ್ಕೊಡ್ತಿದ್ದೀನಿ, ಒಳ್ಳೆ ವಿಷಯಗಳನ್ನ ಅಂದ್ಕೊಂಡಿದ್ದೆ, ಆದರೆ ಇಲ್ಲ, ನಿನ್ನಿಂದ ಕಲಿಯುವಂಥದ್ದು ನನ್ನ ಜೀವನದಲ್ಲಿ ತುಂಬಾ ವಿಷಯಗಳಿದೆ ಅಂತ ಅವರಪ್ಪ ಅವ್ರ ಮಗಳಿಗೆ ಹೇಳ್ತಾರೆ. ಸೊ ಜೀವನದಲ್ಲಿ ತುಂಬ ದೊಡ್ಡ ಪಾಠ ಕಲಿಸ್ಕೊಟ್ಟೆ ನೀನು ನನಗಿವತ್ತು. ಜೀವನದಲ್ಲಿ ಕರುಣೆ ಅಂದರೆ ಏನು, ಬೇರೆಯವರ ನೋವನ್ನ ಕೂಡ ನಮ್ಮ ನೋವಾಗಿ ನಾವು ತಿಳ್ಕೊಂಡು ಅದಕ್ಕೆ ಸ್ಪಂದಿಸುವಂತಹ ಹೃದಯ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ನೀನು ನನಗೆ ತಿಳಿಸ್ಕೊಟ್ಟೆ. ಸೌಂದರ್ಯ ಮುಖದಲ್ಲಿ ಇಲ್ಲ, ಅದು ಮನಸ್ಸಲ್ಲಿದೆ ಅನ್ನೋದು ಕೂಡ ನೀನು ನನಗೆ ತಿಳಿಸ್ಕೊಟ್ಟೆ ಮಗಳೇ ಅಂತ ಅವರಪ್ಪ ಹೇಳ್ತಾರೆ. ಆ್ಯಂಡ್ ನಿಂದ ಹೃದಯದಲ್ಲಿರುವಂಥ ತ್ಯಾಗ, ಪ್ರೀತಿ ಎಲ್ಲ ಒಂದು ತಾಯಿಯಾಗಿ ಬಂದು ನನಗೂ ಕೂಡ ನೀನು ಮುಂದಿನ ಜನ್ಮದಲ್ಲಿ ಹೇಳ್ಕೊಡು ಅಂತ ಅವರಪ್ಪ ಕೇಳ್ಕೊತಾರೆ ಮಗಳಿಗೆ. ಸೊ ಹುಡುಗಿಗೆ ತುಂಬ ದುಃಖ ಆಗುತ್ತೆ, ಮತ್ತೆ ಅವರಪ್ಪನ ತಪ್ಕೊಂಡು ಅಳುತ್ತೆ. ಆ್ಯಂಡ್ ಇಬ್ಬರು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋದಾಗ ಸೊ ಯಾರು ಕೂಡ ಹುಡುಗನ ನೋಡಿ ನಗೋದೇ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಅದೇ ಈ ಹುಡುಗಿನ ನೋಡಿ, ಇದೇನು ಹುಡುಗಿ ಈ ಥರ ತಲೆ ಕೂದಲೆಲ್ಲ ತೆಗೆಸ್ಕೊಂಡು ಬೋಳ ಮಾಡಿಸ್ಕೊಂಡು ಬಂದಿದೆ ಅಂತ ಇವಳನ್ನು ನೋಡಿ ನಗ್ತಿರ್ತಾರೆ. ಬಟ್ ಆ ಹುಡುಗಿಗೆ ಸ್ವಲ್ಪನೂ ಕೂಡ ಬೇಜಾರಾಗೋದಿಲ್ಲ, ಯಾಕಂದರೆ ಅವಳಿಗೆ ಬೇಕಾಗಿರೋದು ಅವಳ ಫ್ರೆಂಡಿನ ಖುಷಿ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ, ದೊಡ್ಡವರೇ ಯಾವಾಗಲೂ ನಮಗೆ ಪಾಠ ಕಲಿಸ್ಬೇಕು ಅನ್ನೋದೇನಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಮ್ಮ ಜೀವನದಲ್ಲಿ ತುಂಬ ಮಹತ್ವವಾದ ಪಾಠಗಳನ್ನ ಕಲಿಸ್ಕೊಟ್ಬಿಟ್ಟಿರ್ತಾರೆ ಒಂದೊಂದ್ಸಲ. ಸೊ ಇದರಿಂದ ನಾವೊಂದು ಮಾರಲ್ ಏನನ್ನ ಕಲಿಬೋದು ಅಂದರೆ, ನಿಜವಾದ ಸೌಂದರ್ಯ ಮನಸ್ಸಲ್ಲಿದೆ, ಮುಖದಲ್ಲಿ ಇಲ್ಲ. ಮುಖ ನೋಡಿ ಯಾರನ್ನು ನಂಬೇಡಿ, ಸ್ನೇಹಿತರು ಮಾಡ್ಕೋಬೇಡಿ. ಆ್ಯಂಡ್ ಬೇರೆಯವರ ನೋವನ್ನ ಕೂಡ ನಮ್ಮ ನೋವಾಗಿ ನಾವು ಭಾವಿಸಿ ಅದಕ್ಕೆ ಸ್ಪಂದಿಸೋದು ಒಂದು ಮನುಷ್ಯತ್ವ ಆಗಿರುತ್ತೆ. ಒಂದು ಚಿಕ್ಕ ಒಂದು ಕೆಲಸ ಮತ್ತೊಬ್ಬರ ಜೀವನದಲ್ಲಿ ಎಂಥ ದೊಡ್ಡ ಅಮೂಲ್ಯವಾದಂತಹ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. ಸೊ ಆಲ್ವೇಸ್ ಯಾವಾಗಲೂ ಕೂಡ ಒಂದು ಕೈಂಡ್ನೆಸ್ನ ಬೆಳೆಸ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ರೂಪ ನೋಡಿ ಅದರಿಂದನೇ ಹೋಗಬೇಡಿ. ಸೊ ಒಳ್ಳೆ ಮನಸ್ಸುಗಳು ಇರ್ತವೆ, ಸೊ ಅದಕ್ಕೂ ಒಂದು ಅವಕಾಶ ಕೊಡಿ. ಓಕೆ. ಆ್ಯಂಡ್ ಆಲ್ವೇಸ್ ಲೈಕ್ ಯಾರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ, ಯಾರಿಗೂ ಬೈಬೇಡಿ, ಯಾರ ನೋವನ್ನು ಆಡ್ಕೋಬೇಡಿ. ಓಕೆನಾ. ಆ್ಯಂಡ್ ಬೇರೆಯವರ ನೋವಿಗೂ ಸ್ವಲ್ಪನಾದರೂ ಅಟ್ಲೀಸ್ಟ್ ನೀವೇನು ಸೊಲ್ಯೂಷನ್ ಕೊಡಲಿಲ್ಲ ಅಂದರೂ ಅವ್ರ ನೋವನ್ನ ಕೇಳಿ ಹೇಳ್ಕೋಬೇಕಾದ್ರೆ. ಅರ್ಥ ಆಗ್ತಿದೆಯಾ? ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ನಿಮ್ಮ ಜೀವನ ಕೂಡ ಇದರಿಂದ ಬದಲಾಗುತ್ತೆ. ಆ್ಯಂಡ್ ಲೈಫಲ್ಲಿ ನಿಮಗೂ ಕೂಡ ಒಳ್ಳೆಯ ಯಶಸ್ಸು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆ ತಾಯಿಯ ಆಶೀರ್ವಾದ ಈ ಮಗುನ ಲೈಫ್ ಲಾಂಗ್ ಕಾಪಾಡುತ್ತೆ ಅಲ್ವಾ. ಸೊ ಈ ರೀತಿಯಾದಂಥ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದಿಸ್. ಓಕೆ. ಸೊ ಓಕೆ ಗೈಸ್, ಸೊ ಈ ಒಂದು ಕತೆ ನಿಮಗೆ
ತುಂಬಾ ಅಮೂಲ್ಯವಾದ ವ್ಯಾಲ್ಯೂ ಆ್ಯಡ್ ಮಾಡಿದೆ ನಿಮ್ಮ ಜೀವನದಲ್ಲಿ ಅಂತ ಭಾವಿಸ್ತೀನಿ. ಸೊ ನೀವು ಕೈಂಡ್ ಹಾರ್ಟೆಡ್ ಆಗಿ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.